ಹಲೋ ಹಲೋ ಸಿಸ್ಟರ್, ಏನಾಗ್ತದೆ ಅಲ್ಲಿ? ರೋಡ್ ಬ್ಲಾಕ್ ಆಗಿದೆ. ಲಾರಿ ಬಿದ್ದು ಹೋಗಿ ರೋಡ್ ಬ್ಲಾಕ್ ಆಗಿದೆ. ಎಷ್ಟೊಂದು ಜನ, ಎಷ್ಟೊಂದು ವೆಹಿಕಲ್ಸ್, ಥ್ರಿಲ್ಲಿಂಗ್ ಆಗಿದೆ. ಈ ಟ್ರಾಫಿಕ್ ಜಾಮ್ ನೋಡಿದ್ರೆ ಈ ರಾತ್ರಿ ಒಳಗೆ ಕ್ಲಿಯರ್ ಆಗಿ ಹೋಗಿ ಕಾಣಲ್ಲ. ಬ್ರದರ್, ತಿಳಿದೇ ಕೇಳ್ತಾ ಇದ್ದೀನಿ, ಬೈಕ್ನಾಕೆ ಲಾರಿ ಮೇಲೆ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಪಂಚರ್ ಆಗಿದೆ, ಡ್ರಾಪ್ ತಗೊಳ್ತಾ ಇದ್ದೀನಿ. ಓ, ಹೊಸ ಬೈಕ್ ಇರಬೇಕು. ಪಂಚರ್ ಆದರೂ ಗಾಡಿಯಿಂದ ಇಳಿಯೋ ಮಾತೇ ಇಲ್ಲ ಪಾರ್ಟಿಗೆ. ಆ ಹುಡುಗಿ ನೋಡಿದ್ರೆ ಲಾರಿ ಟಾಪ್ ಮೇಲೆ ನಿಂತ್ಕೊಂಡು ಲಾರಿ ಓಡಿಸ್ತಾರೆ. ನಾನೇ ಟೈಟು, ಇವ್ರುಗಳೇ ಟೈಟು, ಒಟ್ಟಿನಲ್ಲಿ ಪ್ರಪಂಚನೇ ಟೈಟ್. ಗುರು, ಏನಾಗಿದೆ? ಯಾಕೆ ಹೊಟ್ಟೆ ತೊಳಿಸ್ತಾ ಇದೆ ಗುರು, ಲೂಸ್ ಮೋಷನ್ ಅನ್ಸುತ್ತೆ. ಯೋ, ನಿನಗೆಲ್ಲ ಕೇಳಿದ ಅಲ್ಲೇನಾಗಿದೆ ಅಂತ. ಗುರು ಹುಷಾರಪ್ಪ, ಹಾವುಗಳಿದೆಯಂತೆ. ಮಾತ್ರ ಪೊಂಗಿದೆ ಹುಡುಗರು. ಹಲೋ ಸರ್, ಏನಾಗಿದೆ ಅಲ್ಲಿ? ಯಾವನ ಕುಡುಕ್ ನನ್ನ ಮಗ ಮೋರಿ ಯಾವ್ದು ದಾರಿ ಯಾವ್ದು ಗೊತ್ತಿಲ್ದೆ ಕುಡ್ದ್ಬಿಟ್ಟು ದಾರಿಲೇ ಮಲಿಕೊಂಡವನೆ, ಜೊತೆಗೆ ಲಾರಿನ ಮಲಿಸ್ಕೊಂಡವನೆ. ಸ್ವಾಮಿ, ಯಾರಿಗೂ ಏನಾಗಿಲ್ಲ ತಾನೆ? ಅಲ್ಲಿ ಯಾರಿಗೂ ಏನು ಆಗಿಲ್ಲ, ಲಾರಿ ಎತ್ತವರೆಗೂ ಎಲ್ಲ ಇಲ್ಲೇ ಸೀಸು. ಬಾಸ್ ಇವ್ರೆ, ಏನ್ರಿ ಬೇರೆ ದಾರಿ ಇದೆಯಾ? ಬಲಗಡೆ ನದಿ ಇದೆ, ನಿಮ್ ಕಾರಿಗೆ ಈಜಕ್ ಬಂದ್ರೆ ಈಜ್ಸ್ಕೊಂಡು ಕರ್ಕೊಂಡು ಹೋಗಿ. ಎಡಗಡೆ ಕಾಡಿದೆ, ಹಾರಕ್ ಬಂದ್ರೆ ಹಾರಿಸ್ಕೊಂಡು ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲ ಬೆಳಗ್ಗೆ ತನಕ ಇಲ್ಲೇ ಸೀಸು. ಹೈ, ಏನೇನೋ ಕಾರ್ಯಕ್ರಮ ಹಾಕೊಂಡಿದ್ದೆ. ಓಕೆ, ಕಾರ್ಯಕ್ರಮ ಬದಲಾಯಿಸ್ಕೊಂಡ್ರಾಯ್ತು, ಬದಲಾಯಿಸ್ಕೊಳ್ಳೋಣ. ಡಾರ್ಲಿಂಗ್, ಸಿಟ್ಟಾಗಿರೋ ನನ್ನ ಸ್ವೀಟ್ ಹಾರ್ಟ್. ಶ್ವೇತಾ, ಕೈಯಲ್ಲಿರೋ ಹೂವೆಲ್ಲ ಬಾಡೋಗ್ತಾ ಇದೆ. ಪ್ಲೀಸ್ ಒಂದೇ ಒಂದು ಸತಿ ಕ್ಷಮಿಸಿದ್ದೀನಿ ಅಂತ ಹೇಳು. ರೀ, ಸ್ಟಾಕ್ ಬೇರೆ ಖಾಲಿ ಆಗಿದೆ, ಕುಡ್ದಿರೋ ನಶ ಎಲ್ಲ ಇಳ್ದೋಗಿದೆ. ಪಾಪ ರೀ, ಬಡವ ನಾನು. ಒಂದೇ ಒಂದ್ಸತಿ ಕ್ಷಮಿಸಿದ್ದೀನಿ ಅಂತ ಹೇಳ್ರಿ. ನೋ ರಿಯಾಕ್ಷನಾ? ಓಕೆ. ಗೋಲ್ಡನ್ ಸ್ಟಾರ್ ಅವರು 69ನೇ ಡೈಲಾಗು ವರ್ಕ್ ಆಗ್ತಾ ಇಲ್ಲ. ಸೊ ಇದಕ್ಕೆ ಕ್ರೇಜಿ ಸ್ಟಾರೇ ಬರ್ಬೇಕು. ಟ್ರಾಫಿಕ್ ಲವ್ ಸ್ಟೋರಿ. ಹಲೋ ಹಲೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕೇಳಿಸ್ತಾ ಇದ್ಯಾ? ಸಿಸ್ಟರ್, ನೀವು ಮಲಗಿಲ್ಲ ತಾನೆ? ಬ್ರದರ್, ನೀವಂತೂ ಕೇಳಿಸ್ಕೊತಾ ಇರ್ತೀರಾ. ಸರ್, ನಿಮ್ ಬೈಕ್ ಯಾರು ಕದ್ಕೊಂಡಾರ, ಈ ಕಡೆ ತಿರುಗಿ ಸರ್. ಸೊ ಈ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿರೋ ನನ್ನ ಅಪರಿಚಿತ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಲೈಫು 6 ವರ್ಷದಿಂದ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಆದ್ರೆ ಈಗ ನನ್ನ ಒಂದು ಸಣ್ಣ ತಪ್ಪಿಂದ ಬೆಳಗ್ಗೆಯಿಂದ ಜಾಮ್ ಆಗ್ಬಿಟ್ಟಿದೆ. ಈ ಟ್ರಾಫಿಕ್ ನಲ್ಲಿ ನಿಂದೇನಯ್ಯ ಗೋಳು? ಬ್ರದರ್, ನಮ್ ಕತೆ ಕೇಳಕ್ ನಿಮ್ಗೇನ ಬೇಜಾರಾದ್ರೆ ಕರ್ಮ ಕಾಂಡ. ಸರ್, ಬಿಟ್ಟಿ ಸಿನಿಮಾ ನೋಡೋ ಬದಲು ನೀವು ಅದು ಒಂದು ಮಾತು ಹೇಳಿ ಸರ್ ನಮ್ಮ ಹುಡುಗಿಗೆ. ಹೇಳಿ ಬನ್ನಿ. ಹಲೋ ಗುರುವೆ, ಇಲ್ಲಿ ನನ್ನ ಬಾಳೆ ಹಳಸ್ಕೊಂಡು ಹೋಗ್ತಾ ಇದೆ. ಈ ಪ್ರಪಂಚದಲ್ಲಿ ಹೆಣ್ಣು ಅನ್ನೋದೇ ಇರಲಿಲ್ಲ ಅಂದರೆ ಕೋಪ ಅನ್ನೋ ಪದಕ್ಕೆ ಅರ್ಥನೇ ಇರಲಿಲ್ಲ ಅಂತ ಕಾಣುತ್ತೆ. ವಾಹ್, ಕೋಟಿಗೆ ಒಂದು ಮಾತು ಹೇಳಿದೆ ಗುರು. ಯಾಕೆ ಸರ್, ಏನಾಯ್ತು? ಆಕ್ಸಿಡೆಂಟ್ ಆಗಿದೆ ಗುರು. ಆಕ್ಸಿಡೆಂಟಾ? ಅಯ್ಯೋ ದೇವ್ರೆ, ಯಾರಿಗೇನು ತೊಂದರೆ ಆಗಿಲ್ಲ ತಾನೆ? ಬ್ರದರ್, ಅಲ್ಲಾಗಿರೋ ಆಕ್ಸಿಡೆಂಟ್ ಅಲ್ಲಿ ಯಾರಿಗೇನೂ ಆಗಿಲ್ಲ. ಆದ್ರೆ ಇಲ್ಲಾಗಿರೋ ಆಕ್ಸಿಡೆಂಟ್ ಅಲ್ಲಿ ಇಷ್ಟರಲ್ಲೇ ಯಾರಿಗೋ ಏನೋ ಆಗತ್ತೆ. ಎರಡೆರಡು ಆಕ್ಸಿಡೆಂಟಾ? ಅಯ್ಯೋ ದೇವ್ರೆ, ತಾವು ಕರುಣಾನಿಧಿ ಅನ್ಕೊಂಡೆ, ನಿಜವಾಗ್ಲೂ ಕಣ್ಕಾಣಲ್ವಾ? ಬ್ರದರ್, ನಾನು ಹೇಳಿದ್ದು ನನ್ನ ಲೈಫ್ ಜಾಮ್ ಬಗ್ಗೆ, ಈ ಟ್ರಾಫಿಕ್ ಜಾಮ್ ಬಗ್ಗೆ ಅಲ್ಲ. ಯಾಕೆ ಸರ್, ಏನ್ ಮಾಡ್ಕೊಂಡ್ಬಿಟ್ರೆ? ಅಯ್ಯೋ, ಅದೊಂದು ದೊಡ್ಡ ಕಥೆ ಬ್ರದರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಬಂದೆ? ಅರೌಂಡ್ 10:30. ಹೌದಾ? ನಿನ್ನೆ ರಾತ್ರಿ ಸ್ವಲ್ಪ ಜಾಸ್ತಿ ಆಗೋಯ್ತು, ಮಲಗ್ಬಿಟ್ಟಿದ್ದೆ. ನೀವು ಬಂದಿದ್ದೆ ಗೊತ್ತಾಗಲಿಲ್ಲ ನನಗೆ. ಸಿದ್ದು, ನಿನ್ನೆ ಆಫೀಸ್ಗೆ ಮಂಜು ಬಂದಿದ್ದ, ಜೊತೆಗೆ ಭಾರತಿನೂ ಬಂದಿದ್ಲು. ಅವಳೀಗ ಪ್ರೆಗ್ನೆಂಟ್. ಪರವಾಗಿಲ್ವೇ, ನಿನ್ ತಮ್ಮ ಒಳ್ಳೆ ಪರ್ಫಾರ್ಮರ್. ಮದುವೆ ಆಗಿ 2 ತಿಂಗಳಿಗೆ ರಿಸಲ್ಟ್ ಕೊಟ್ಬಿಟ್ಟಿದ್ದಾನೆ. ಮನೆಗೆ ಬಾ ಅಂತ ಹೇಳ್ಬೇಕಿತ್ತು. ಬರ್ತೀನಿ ಅಂದ, ಆದ್ರೆ ನನ್ ಕುತ್ತಿಗೆಗೆ ತಾಳಿ ಬಿದ್ದ ಮೇಲೆ. ನನ್ನ ಮಗ ನಿನ್ ತಮ್ಮಂಗ್ ಬೇರೆ ಕೆಲ್ಸನೇ ಇಲ್ಲ, ಬಂದಾಗೆಲ್ಲ ಏನಾರ ಒಂದ್ ಕಿತಾಪತಿ ಮಾಡ್ಬಿಟ್ಟು ಹೋಗ್ತಾನೆ. ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಏನ್ ಮಾಡ್ತಿದ್ರೋ ಅದನ್ನೇ ನನ್ನ ತಮ್ಮ ಮಾಡ್ತಿದ್ದಾನೆ ಅಷ್ಟೇ. ದಿಸ್ ಟೈಮ್ ಐ ಆಮ್ ವೆರಿ ಸೀರಿಯಸ್. ಯಾವಾಗ ಮದ್ವೆ ಆಗ್ತೀಯಾ? ನೀನೊಂದು ಒಳ್ಳೆ ಹುಡುಗಿ ತೋರಿಸಿದ ತಕ್ಷಣ. ತಮಾಷೆ ಸಾಕು ಸಿದ್ದು. ಇನ್ನೇನ್ ಹೇಳಿ, ನಾನು ಮೊನ್ನೆ ತಾನೇ ಹೇಳಿದೆ ನಮ್ಮ ಮದುವೆ ವಿಚಾರ ಇನ್ 2 ವರ್ಷ ಮಾತಾಡೋದು ಬೇಡ ಅಂತ. ಸಿದ್ದು, 6 ವರ್ಷದಿಂದ ಇದೇ ಮಾತು ಹೇಳ್ಕೊಂಡು ನಮ್ಮ ಮದ್ವೆನ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾನೆ ಇದೆಯಾ. ಇನ್ನು ಎಷ್ಟು ವರ್ಷ ಅಂತ ಸಿದ್ದು? ನನ್ನ ತಮ್ಮ ನನ್ಗಿಂತ 3 ವರ್ಷ ಚಿಕ್ಕವನು. ಈಗ ಅವನೇ ತಂದೆ ಆಗ್ತಾ ಇದ್ದಾನೆ. ಅವನು ಆತರ ಕೊಟ್ಟಿದ್ದ ಆಂಜನೇಯ, ಅದಕ್ಕೆ ನಾನೇನ್ ಮಾಡ್ಲಿ? ನೋಡು ಶ್ವೇತಾ,
ನನಗೆ ಲೈಫಲ್ಲಿ ಪ್ರಿಯಾರಿಟೀಸ್ ಜಾಸ್ತಿ ಇದೆ. ಈಗ ನನಗೆ ಮದುವೆ ಮುಖ್ಯ ಅಲ್ಲ. ಆದ್ರೆ ನನಗೆ ಮದುವೆನೇ ಮುಖ್ಯ. ಬೆಳಗ್ಗೆ ನಾನು ಮದುವೆ ಅನ್ನೋ ವಿಷಯ ನಿನ್ ಮೂಡ್ ಹಾಳು ಮಾಡಿದ್ರೆ ಮದುವೆಗೆ ನಿನ್ ಮನ್ಸು ಯಾವಾಗ ರೆಡಿ ಆಗಿರುತ್ತೋ ಆಗ ಬರ್ತೀನಿ. ಅಲ್ಲಿವರೆಗೂ ನನ್ನ ತಮ್ಮನ ಮನೇಲಿ ಇರ್ತೀನಿ. ಸಿದ್ದು, ನಾನು ಹೋಗ್ತಾ ಇದ್ದೀನಿ. ಹಾಗೆಲ್ಲ ಸ್ಕೋಪ್ ತಗೊಂಡು ಹೋದ್ರೆ ನಾನು ಕರೆಯೋದೇ ಇಲ್ಲ. ನಾನು ತಮಾಷೆ ಮಾಡ್ತಾ ಇಲ್ಲ ಸಿದ್ದು. ಐ ಆಮ್ ಪ್ಯಾಕಿಂಗ್ ಮೈ ಕ್ಲೋತ್ಸ್. ಬ್ಲಾಕ್ ಮೇಲ್ ಮಾಡಿದ್ರೆ ನಾನು ಈಡಾಗಲ್ಲ. ಒಲೆ ಹೋಗೋ, 2 ವರ್ಷ ನಾನು ಮದುವೆ ಆಗ್ತೀನಿ ಅಂದ್ರೆ ಸ್ಕೋಪ್ಗಳು ತೋತಾಳೆ. ಓಹೋ, 2 ವರ್ಷದ ತನಕ ನಿನ್ ತಾಳಿ ಕಟ್ತಿ ಅಂತ ಕಾಯ್ತಾ ಕೂತಿರ್ತೀನಿ. ನಾನ್ ಮನೆ ಬಿಟ್ಟು ಹೋದ್ಮೇಲೆ ನನ್ ಬೆಲೆ ಏನು ಅಂತ ಗೊತ್ತಾಗತ್ತೆ ನಿನ್ಗೆ. ಒಂದು ಚಿಕ್ಕ ತಪ್ಪು ಮಾಡಿದೆ. ಅದಕ್ಕೆ ಬೆಳಗ್ಗೆಯಿಂದ ಕೈಯಲ್ಲಿ ಬಿಳಿ ಹೂವು ಇಟ್ಕೊಂಡು ಸಾರಿ 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 ಅಂತ ಕೇಳ್ತಾ ಇದ್ದೀನಿ. ನಮ್ಮ ಹುಡುಗಿ ಕ್ಷಮಿಸಕ್ಕೆ ರೆಡಿ ಇಲ್ಲ. 3 ದಿನ ಈ ಜೀವನ ಬೇಕಾ ಮೇಡಮ್ ಈ ಕೋಪ? ಕ್ಷಮಿಸ್ತೀನಿ, ಆದ್ರೆ ಅವ್ನು ಈಗ್ಲೇ ತಾಳಿ ಕಟ್ತಾನ ಕೇಳಿ. ನೋಡಿ ಬ್ರದರ್, ನಿಂತಲ್ಲೇ ತಾಳಿ ಕಟ್ಟು ಅಂದ್ರೆ ಹೇಗೆ ಹೇಳಿ? 1 ವರ್ಷ ಟೈಮ್ ಕೇಳ್ತಾ ಇದ್ದೀನಿ. ನಾನೆಲ್ಲ ಕೈ ಕೊಟ್ಬಿಡ್ತೀನೋ ಅಂತ ಅನುಮಾನ ಮೇಡಮ್ಗೆ. ಓ, ಕೋಪದ ಜೊತೆಯಲ್ಲಿ ಅನುಮಾನದ ಹುಳನೂ ಇದೆಯಾ ಮೇಡಮ್ ನಿಮಗೆ? ಮೇಡಮ್, ನಿಮ್ಮಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಪ್ರತಿ ಕ್ಷಣನೂ ಪ್ರೀತಿಸಿ, ಪ್ರತಿ ದಿನನೂ ಅನುಭವಿಸಿ, ಜೀವನ ಸುಂದರವಾಗಿರುತ್ತೆ. ಕುಮಾರ್, ಬೆಳಗಿಂದ ನಾನು ಇದನ್ನೇ ನಿನಗೆ ಹೇಳ್ತಾ ಇದ್ದಿದ್ದು, ಅವರು ಅದನ್ನೇ ಹೇಳ್ತಿರೋದು. ಸ್ವಲ್ಪ ಹಿಂದೆ ತಿರುಗಿ ಕೇಳಿಸ್ಕೊ. ರಾಮಾಯಣ, ಭಗವದ್ಗೀತೆ ಅಂತೆಲ್ಲ ಬರೆದಿದ್ದಾರೆ. ಅದೇ ರೀತಿ ಯಾರೊಬ್ಬ ಮಹಾಶಯ ಪ್ರೇಮಾಯಣ, ಪ್ರೇಮಗೀತೆ ಅಂತೆಲ್ಲ ಬರೆದಿದ್ದಿದ್ರೆ ಪ್ರಪಂಚದಲ್ಲಿರೋ ಪ್ರೇಮಿಗಳೆಲ್ಲ ಅದನ್ನು ಓದ್ಕೊಂಡು ಪ್ರೀತಿಸೋದು ಹೇಗೆ ಅಂತ ಕಲಿತಾ ಇದ್ರು ಏನೋ. ಪ್ರೀತಿನ ಓದಿ ತಿಳ್ಕೊಳಕ್ಕಾಗಲ್ಲ ಸರ್. ನಾವು ಪ್ರತಿದಿನ ಮಾಡೋ ತಪ್ಪನ್ನ ಮತ್ತೆ ಮಾಡದೆ ಹೋದ್ರೆ ಜೀವನ ಸುಂದರವಾಗಿರುತ್ತೆ. ಇವತ್ತಿನ ತಪ್ಪನ್ನ, ಅನುಮಾನಗಳನ್ನ ಬೆಳೆಸ್ಕೊಳ್ತಾ ಹೋದ್ರೆ ನಾಳೆ ದಿನನ ನಾವು ಕಳ್ಕೊಂತೀವಿ. ಈ ಟ್ರಾಫಿಕ್ ಕ್ಲಿಯರ್ ಆಗೋದ್ರೊಳಗೆ ನಾಳೆ ದಿನವನ್ನ ಕಳ್ಕೊಂಡಂತ ಒಬ್ಬ ಮಹಾನ್ ಪ್ರೇಮಿ ಕಥೆನ ನಾನು ನಿಮ್ಗೆ ಹೇಳ್ತೀನಿ. ಚೇತನ್ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅನ್ಸೋ ವ್ಯಕ್ತಿತ್ವ. ನಾನು ರಾಜ್ ಕಪೂರ್, ಗುರುದತ್ ಅವ್ರ ಲವ್ ಸ್ಟೋರಿ ಬೇಜಾನ್ ನೋಡ್ಬಿಟ್ಟಿದ್ದೀನಿ. ರೇ, ಕತೆನ ಬ್ಲಾಕ್ ಆ್ಯಂಡ್ ವೈಟಲ್ಲಿ ಯಾಕೆ ಇಮ್ಯಾಜಿನ್ ಮಾಡ್ಕೋತೀರಾ? ನೋಡೋ ಮನಸ್ಸನ್ನ ಕಲರ್ಫುಲ್ ಆಗಿ ಇಟ್ಕೊಳ್ಳಿ, ಕಾಣೋ ಸಿನಿಮಾನು ಕಲರ್ಫುಲ್ಲಾಗಿ ಕಾಣುತ್ತೆ. ಈ ಇಂಟರ್ವ್ಯೂ ಅಲ್ಲಿ ನಡೀತಾ ಇದೆ. 2nd ಫ್ಲೋರ್. 3 ಗಂಟೆಗೆ ಸೈಟ್ ಹತ್ರ ಹೋಗ್ಬೇಕಾಗುತ್ತೆ. ಹಾಗೆ ಎಲೆಕ್ಟ್ರಿಷಿಯನ್ಸ್ ಇಂಟರ್ವ್ಯೂ ಸ್ಟಾರ್ಟ್ ಆಯ್ತಾ? ಇನ್ನೂ ಇಲ್ಲ. ಮುಂದೆ ಹೋಗಿ ಸೆಕೆಂಡ್ ರೈಟ್ ತಗೊಳ್ಳಿ, ಲೌಂಜ್ ಇದೆ, ಅಲ್ಲಿ ವೇಟ್ ಮಾಡಿ. am I late? ಇಲ್ಲ, 5 ನಿಮಿಷದಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಆಗ್ತದೆ. ಆರ್ಕಿಟೆಕ್ಟ್ ಇಸ್ ಆನ್ ಹಿಸ್ ವೇ. Thank you. ಹಾಯ್. ಹಾಯ್, ನೀವೊಬ್ರೇನಾ ಇಂಟರ್ವ್ಯೂಗೆ? ಸದ್ಯಕ್ಕೆ ನಾನೊಬ್ಳೆ. ಓ, ಎಷ್ಟೊತ್ತಾಯ್ತು ನೀವು ಬಂದು? 1 ಗಂಟೆ ಆಯ್ತು. 1 hour? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಇದೆ. ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಕಾಲ್ ಮಾಡಬೇಕಾಗಿತ್ತು. ಶ್ಯೂರ್. ಥ್ಯಾಂಕ್ ಯು. ಡಾಕ್ಟರ್, ನಾನು ವಿಜಯಲಕ್ಷ್ಮಿ. ಹೇಗಿದ್ದಾರೆ ನನ್ನ ಹಸ್ಬೆಂಡು? ಡಾಕ್ಟ್ರೇ, ನನ್ನ ಹಸ್ಬೆಂಡ್ ನಿಮ್ಮ ಕ್ಲಿನಿಕಲ್ಲೇ ಇರಲಿ. ನಾನೊಂದು ಇಂಟರ್ವ್ಯೂಗೆ ಬಂದಿದ್ದೀನಿ. ಇಲ್ಲೆಲ್ಲ ಒಳ್ಳೇದಾಗೋ ಥರ ಇದೆ. ನನ್ನ ಮಗಳು ಸ್ಕೂಲಿಂದ ಬಂದರೆ ಅಲ್ಲೇ ಇರಿಸ್ಕೊಂಡಿರಿ. ಈ ಕಥೆಯಲ್ಲಿ ಹೀರೋ ಇಲ್ವಾ? ಇದು ಹೀರೋಯಿನ್ ಓರಿಯೆಂಟೆಡ್ ಕಥೆನಾ? ಈ ಕಥೆಯ ನಿಜವಾದ ನಾಯಕ ಈಗ ಬರ್ತಾನೆ, ಶ್ಯಾಮ್. ಒಬ್ಬ ಒಳ್ಳೆಯ ನಾಯಕನಿಗಿರಬೇಕಾದ ಎಲ್ಲಾ ಗುಣಗಳು ಇರುವಂತ ವ್ಯಕ್ತಿತ್ವ ಈತನದು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹಾಯ್ ಸುಂದರಂ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಶ್ಯಾಮ್. 10:20.
ಹಾಯ್ ವಿನೋ, ಗುಡ್ ಮಾರ್ನಿಂಗ್. ಸರ್. ಇಟ್ಸ್ ಓಕೆ. ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ದಾರೆ? ಇಬ್ರೇ ಸರ್. ಓಕೆ, 10:30 ಮೇಲೆ ಯಾರು ಬಂದ್ರು ವಾಪಸ್ ಕಳಿಸ್ಬಿಡಿ. ಓಕೆ ಸರ್. ಇವತ್ತಾದ್ರೂ ಯಾರಾದ್ರೂ ಸೆಲೆಕ್ಟ್ ಆಗ್ತಾರಾ? ನೋಡೋಣ. ನನಗೂ ಒಬ್ಳು ಒಳ್ಳೆ ಎಫಿಷಿಯಂಟ್ ಸೆಕ್ರೆಟರಿ ಬೇಕಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನೀವೇ ಫಸ್ಟ್ ಹೋಗಿ. ಓಕೆ. ಥ್ಯಾಂಕ್ ಯು. ಹಲೋ, ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಥ್ಯಾಂಕ್ ಯು. ದಾರಿಲಿ ಯಾರೋ ಹೂ ಬೆಳೆಸ್ಕೊಂಡು ಹೋಗಿದ್ರು, ಅದನ್ನು ಜೋಡಿಸ್ತಾ ಇದ್ದೆ. ಬ್ಯೂಟಿಫುಲ್ ರೋಸ್. ಸಾರಿ, ಐ ಲವ್ ಫ್ಲವರ್ಸ್. ಪ್ಲೀಸ್. ಹಾಯ್ ಚೇತನ. ಹಲೋ ಸರ್. ಐ ಆಮ್ ಶ್ಯಾಮ್, ಚೀಫ್ ಆರ್ಕಿಟೆಕ್ಟ್, ಕಾನ್ಫಿಡೆಂಟ್ ಗ್ರೂಪ್. ಓಕೆ. ಕೂತ್ಕೊಳ್ಳಿ. ಹಾ, ಇಲ್ಲಲ್ಲ, ಅಲ್ಲಿ. ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ಕೂತ್ಕೊಳ್ಳಿ, ಅರ್ಥ ಆಗುತ್ತೆ. ಓಕೆ. ಹೇಳಿ. ನೀವು ಕುಳಿತಿರೋ ಜಾಗ ನಂದು. ನಾನು ಹೇಗೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನೋ ಹಾಗೆ ನೀವು ನನ್ನನ್ನು ಪರಿಚಯ ಮಾಡ್ಕೊಂಡ್ರೆ ನೀವು ಮುಂದೆ ಮಾಡ್ಬೇಕಾರೋ ಕೆಲಸಕ್ಕೆ ಸಹಾಯ ಆಗ್ಬೋದು. ಹಾಗಾಗಿ ನನ್ನ ಚೇರ್ನಲ್ಲಿ ನೀವು ಕುಳಿತುಕೊಂಡು ನನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇದರ ಅಗತ್ಯ ಇದೆಯಾ? ನನಗಿದೆ. ಇದು ನಾನು ಇಂಟರ್ವ್ಯೂ ಮಾಡೋ ಸ್ಟೈಲ್. ಸೊ ಮಿಸ್ಟರ್ ಶ್ಯಾಮ್, ನಿಮಗೆ ಮದುವೆ ಆಗಿದೆಯಾ? ಅದರ ಅಗತ್ಯ ಇದೆಯಾ? ಇದೆ. ಇಲ್ಲ. 1 hour ಲೇಟ್ ಆಗಿ ಬಂದ್ರಲ್ಲ ಅದಕ್ಕೆ. ನಿಮ್ಮ ತಂದೆ ತಾಯಿ? ಇಲ್ಲ, ಈಗ ಬದುಕಿಲ್ಲ. ಐ ಆಮ್ ಸಾರಿ. ಒಬ್ಬ ಆರ್ಕಿಟೆಕ್ಟ್ ಈ ಬಿಲ್ಡಿಂಗ್ ಡಿಸೈನ್ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಾನೆ? 18 months. ಒಬ್ಬ ಆರ್ಕಿಟೆಕ್ಟ್ನ ಡ್ರೀಮ್ ಹೌಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಮನೆಯಲ್ಲಿ ಮನಸ್ಸುಗಳು ಸಂತೋಷವಾಗಿ ಬಂದು ನೆಲೆಸಿದಾಗ ಆ ಮನೆ ಕಂಪ್ಲೀಟ್ ಆಗುತ್ತೆ. ಒಬ್ಬ ಆರ್ಕಿಟೆಕ್ಟ್ ಕನಸು ನನಸಾಗುತ್ತೆ. ವೆರಿ ಗುಡ್. ಇನ್ನೆರಡು ಪ್ರಶ್ನೆ. ನಿಮ್ಮ ಟೀಮಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಎಫಿಷಿಯನ್ಸಿ. ಮನುಷ್ಯನಲ್ಲಿ ಎಫಿಷಿಯನ್ಸಿ ಯಾವಾಗ ಜಾಸ್ತಿ ಆಗುತ್ತೆ? ಹಸಿವಿದ್ದಾಗ. ಹಸಿವಿದ್ದಾಗ್ಲಾ? ಶ್ಯಾಮ್, ಈ ರೆಸ್ಪಾನ್ಸಿಬಲ್ ಸೀಟಲ್ಲಿ ಕೂತ್ಕೊಂಡು ಈ ಸೀಟ್ಗೆ ನ್ಯಾಯ ಕೊಡ್ತಿದ್ದೀನಿ. ನಿಮಗೆ ಒಬ್ಳು ಎಫಿಷಿಯಂಟ್ ವ್ಯಕ್ತಿ ಹುಡುಕಿದ್ದೀನಿ. ಅವಳು ಹೊರಗಡೆ ಇದ್ದಾಳೆ. ನಿಜ ಹೇಳಬೇಕು ಅಂದರೆ ನಾನು 10 minutes ಲೇಟಾಗಿ ಬಂದೆ. ಹಸಿದಿರೋ ಕ್ಯಾಂಡಿಡೇಟ್ 1 hour ಮುಂಚೆನೇ ಬಂದು ಕಾಯ್ತಾ ಇದ್ಲು. ನನಗೆ ಈ ಕೆಲಸ ಟೈಮ್ ಪಾಸ್, ಆದರೆ ಅವಳಿಗೆ ಜೀವನ. ಬಹುಶಃ ಈ ಕುರ್ಚಿಗೆ ನ್ಯಾಯ ಒದಗಿಸಿದ್ದೀನಿ ಅಂತ ಅನ್ಸುತ್ತೆ. ಬರ್ತೀನಿ. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಿಮಗೆ ಚೇತನ ಅವರು ಎಷ್ಟು ದಿನದಿಂದ ಗೊತ್ತು? ಚೇತನನಾ? ಯಾವ ಚೇತನ ಸರ್? ಓ ಸಾರಿ, ಈಗ ನಿಮಗೆ ಮುಂಚೆ ಬಂದು ಹೋದ್ರಲ್ಲ ಅವರೇ ಚೇತನ. ಈ ಕೆಲಸ ಈಗಾಗಲೇ ಅವರು ಕೊಟ್ಟಾಗಿದೆ. ಐ ಆಮ್ ರಿಯಲಿ ಸಾರಿ. ಏನ್ ಸರ್, ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಆಕೆನೇ ಲೇಟಾಗಿ ಬಂದಿದ್ದು ಸರ್. ನನ್ನ ಹತ್ರ ಮೊಬೈಲ್ ಕೂಡ ಇಲ್ಲ. ನಾನೊಂದು ಅರ್ಜೆಂಟ್ ಕಾಲ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರ ಹತ್ರ ಫೋನ್ ಇಸ್ಕೊಂಡೆ ಸರ್. ಆ ಫೇವರ್ಗೋಸ್ಕರ ಅವ್ರನ್ನೇ ಮುಂಚೆ ಕಳ್ಸಿಕೊಟ್ಟೆ ಸರ್. ನನ್ನ ಇಂಟರ್ವ್ಯೂ ಮಾಡ್ದೇನೆ ಅವ್ರಿಗೆ ಕೆಲಸ ಕೊಟ್ಬಿಟ್ರ ಸರ್. ಒಂದೇ ಒಂದ್ಸಲ ನನ್ನ ಬಯೋಡೇಟಾ ನೋಡಿ ಸರ್. ನಿಮ್ಮ ಬಯೋಡೇಟಾ ಅವ್ರು ನನಗೆ ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಜನ ಒಂದು ಸಹಾಯ ಕೇಳಿದ್ರೆ ಏನೇನೆಲ್ಲ ಅಡ್ವಾಂಟೇಜ್ ತಗೋತಾರೆ ಸರ್. ಹೌದು, ಸಂದರ್ಭನ ತುಂಬಾ ಚೆನ್ನಾಗಿ ಅಡ್ವಾಂಟೇಜ್ ತಗೊಂಡಿದ್ದಾರೆ. ನಿಮ್ಮ ಬಯೋಡೇಟಾ ನೋಡೋ ಅಗತ್ಯ ಇಲ್ಲ. ನಾಳೆ ಬಂದು ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು. ಸರ್, ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತೀರಂತ ಚೇತನ್ ಅವ್ರು ಹೇಳಿದ್ದಾರೆ. ಈ ಕೆಲಸ ನಿಮಗೆ ಸಿಕ್ಕಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಚೇತನಾಗೆ. ಚೇತನ ನೇಟಿವ್ ಪ್ಲೇಸ್ ತೀರ್ಥಹಳ್ಳಿ, ಬ್ಯಾಂಗ್ಳೂರ್ ಅಡ್ರೆಸ್ ಮಲ್ನಾಡು ಮನೆ PG. ಫೋನ್ ನಂಬರ್ ಇಲ್ಲ. ವಾರ್ಡನ್ ಹೇ ಥೋड़ा बुला
ಮೇಡಮ್ ನಮಸ್ತೆ. ನಮಸ್ತೆ, ಯಾರಪ್ಪ ನೀವು? ನನ್ನ ಹೆಸರು ಶ್ಯಾಮ್ ಅಂತ. ಹಾಯ್ ಶ್ಯಾಮ್. ಚೇತನ್ ಅವರಿದ್ದಾರ? ಕೆ ಚೇತನನ ಎಂ ಚೇತನನ? ಕೆ ಚೇತನ, ತೀರ್ಥಹಳ್ಳಿ ಅವರು. ಅವ್ರೀಗ ತಾನೇ ಊರಿಗೆ ಹೊರಟ್ರಲ್ಲ. ಓ, ಅವ್ರ ಮೊಬೈಲ್ ನಂಬರ್ ಏನಾದರೂ ಸಿಗುತ್ತಾ? ಮೊಬೈಲ್ ನಂಬರು ಇದೆ. ಚೇತನ ನಿಮಗೆ ಗೊತ್ತಾ? ಅಷ್ಟು ಪರಿಚಯದವರಲ್ಲ. ಐ ಆಮ್ ಸಾರಿ, ಅಪರಿಚಿತರಿಗೆ ನಂಬರ್ ಕೊಡೋದು ಸರಿಯಲ್ಲ ಅಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ಯು ವೆಲ್ಕಮ್. ಆಗ್ಲಿಂದ ಯಾರೂ ಏನೂ ಮಾತಾಡ್ತಾ ಇಲ್ಲ. ನಾನು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೋತೀನಿ. ಈ ವಿಷಯದಲ್ಲಿ ಏನಿದ್ರು ನಿರ್ಧಾರ ಅವಳದೇ ಅಪ್ಪ. ಅಪ್ಪ, ನಾನು ಅವ್ರ ಜೊತೆ 5 ನಿಮಿಷ ಪ್ರೈವೇಟ್ ಆಗಿ ಮಾತಾಡ್ಬೋದಾ? ಮಾತಾಡಮ್ಮ. ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದು ಹೀಗೆ ಮೌನವಾಗಿದ್ರೆ ನಾನೇನಂತ ಅರ್ಥ ಮಾಡ್ಕೊಳ್ಳಿ? ಅಲ್ಲ ರೀ, ಬರೀ 5 ನಿಮಿಷದ ಭೇಟಿನಲ್ಲೇ ಇಂಥ ನಿರ್ಧಾರ ತಗೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದನ್ನೇ ಅಲ್ವಾ ಪ್ರೀತಿ ಅನ್ನೋದು. ಮೊದಲನೇ ಭೇಟಿನಲ್ಲೇ ತಗೊಂಡಿರೋ ಡಿಸಿಷನ್ ಇನ್ಫ್ಯಾಚುಯೇಷನ್ ಅಂದ್ರೆ ಬರೀ ಆಕರ್ಷಣೆ ಇರಬಹುದಲ್ಲ? ಆಕರ್ಷಣೆ ಕಣ್ಣಿಗೆ, ಪ್ರೀತಿಸೋ ಹೃದಯಕ್ಕಲ್ಲ. ನಾನು ಇದ್ರ ಮಾತು ಕೇಳಿ ಇಷ್ಟು ದೂರ ಬಂದಿರೋದು. ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ನಿಮ್ ಹೃದಯ ನಿಮ್ಗೆ ಇಂಥ ದೊಡ್ಡ ನಿರ್ಧಾರ ಕೊಟ್ಬಿಡ್ತಾ? ನನ್ನ ಹೃದಯಕ್ಕೆ ನಿಮ್ ಇತಿಹಾಸ ಬೇಡ ರೀ. ಅದು ಬಯಸೋದೊಂದೇ, ಭವಿಷ್ಯದ ಜೊತೆಯಲ್ಲಿ ನಿಮ್ಮ ಪ್ರೀತಿ ಇರಲಿ ಅಂತ. ನೀವು ನನ್ನ ಬಗ್ಗೆ ಏನ್ ನಿರ್ಧಾರ ಮಾಡೋದಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಹೃದಯಕ್ಕೆ ನಿಮ್ಮ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ 5 ನಿಮಿಷ ಸಾಕಾಯ್ತು. ನಿಮಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದೇನೋ, ಪರವಾಗಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಅಂತ ತಿಳಿಸಿ. ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿಸ್ತಾರೆ, ಅದನ್ನ ವ್ಯಕ್ತಪಡಿಸಿದ್ರೆ ಎಲ್ಲಿ ಕಳ್ಕೊತೀವ ಅನ್ನೋ ಭಯದಲ್ಲಿ ತಮ್ಮ ಮೊದಲನೇ ಪ್ರೇಮನ ಮುಚ್ಚಿಡ್ತಾರೆ. ಆದ್ರೆ ನನ್ನ ಪ್ರೀತಿ ಹಾಗಾಗಬಾರ್ದು ಅಂತಾನೆ ನನ್ನ ಹೃದಯ ಮೊದಲನೇ ಸಲ ಪ್ರೀತಿ ಅಂತ ಸದ್ ಮಾಡಿದಾಗ್ಲೇ ನಿಮ್ಮ ಮನೆ ಬಾಗಿಲು ತಡ್ತೆ. ನೀವು ನನ್ನ ಬಗ್ಗೆ ನಿರ್ಧಾರ ತಗೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ನಿಮ್ಮ ಮೆದುಳನ್ನ ಸ್ವಿಚ್ ಆಫ್ ಮಾಡಿ ನಿಮ್ಮ ಹೃದಯ ಕೆಲಸ ಕೊಡಿ. ನಿರ್ಧಾರ ತಗೊಳ್ಳೋದಕ್ಕೆ 5 ನಿಮಿಷ ಅಲ್ಲ, 5 ಸೆಕೆಂಡ್ ಸಾಕು. ವೆಲ್ಕಮ್ ಟು ಮೈ ಲೈಫ್ ಚೇತು. ಬಲ್ಗಾಲಿಟ್ಟು ಮುಂದೆ ಬನ್ನಿ. ಬರೀ ಕಲ್ಲು ಮಣ್ಣುಗಳ ಮಧ್ಯ ಕೆಲಸ ಮಾಡೋ ನಿಮ್ ಹೃದಯ ಇಷ್ಟೊಂದು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಲ್ಲು ಮಣ್ಣಲ್ಲೂ ಅಂದ ಕಂಡ್ರೆ ಒಳ್ಳೆ ಆರ್ಕಿಟೆಕ್ಟ್ ಆಗೋದಕ್ಕೆ ಸಾಧ್ಯ. ಕನಸಿನ ತರ ಇದೆ ಇದು. ನನ್ನ ಮೊದಲನೇ ರಾತ್ರಿ ಇಷ್ಟೊಂದು ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಟ್ಸ್ ರಿಯಲಿ ಲೈಕ್ ಹೆವೆನ್. ಸ್ವರ್ಗ. ಹೌದು, ಇಷ್ಟು ದಿನ ಬರೀ ಮನೆ ಆಗಿದ್ದೆ ಕಟ್ಟಡ, ನೀವು ನಗ್ನಗ್ತಾ ಬಂದಿದ್ದೀರಲ್ಲ, ಇನ್ನು ಮುಂದೆ ನನ್ನ ಡ್ರೀಮ್ ಹೌಸ್ ಆಗುತ್ತೆ. ಮದುವೆ ಆಗಿದ್ದ ವರ್ಷದೊಳಗೆ ಗಂಡ ಹೆಂಡತಿಗೆ ಸಂಸಾರ ಬೇಸರ ತರುತ್ತೆ. ಜವಾಬ್ದಾರಿ ಅನ್ನೋ ಹೆಸರಿನಲ್ಲಿ ಆಮೇಲೆ ಬಲವಂತವಾಗಿ ಜೀವನ ಮಾಡ್ತಾರೆ. ಶ್ಯಾಮ್, ನಮ್ಮ ಸಂಸಾರ ಹಾಗಾಗಬಾರ್ದು. ನಾವ್ ಯಾವಾಗ್ಲೂ ಇಷ್ಟೇ ರೊಮ್ಯಾಂಟಿಕ್ ಆಗಿರ್ಬೇಕು. ಬರೀ ರೊಮ್ಯಾಂಟಿಕ್ ಆಗಿರೋದಷ್ಟೇ ಅಲ್ಲ, ಪ್ರತಿದಿನ ನೀವು ನಗ್ನಗ್ತಾ ಇರಬೇಕು. ಆಗ್ಲೇ ನನ್ನ ಪ್ರೀತಿಗೊಂದು ಅರ್ಥ. ನನಗೂ ಅಷ್ಟೇ ಶ್ಯಾಮ್. ಅಳು ಅಂದ್ರೆ ಭಯ, ನಗುನ ಪ್ರೀತಿಸ್ತಾ ಬೆಳೆದವಳು ನಾನು. ಈಗ ನನ್ನ ನಗು ಬಯಸೋ ಗಂಡ. ಐ ಆಮ್ ಅ ವೆರಿ ಲಕ್ಕಿ ಗರ್ಲ್. ನಾನು ನಗುವನ್ನು ಬರೀ ಬಯಸಲ್ಲ, ಪ್ರೀತಿಸ್ತೀನಿ. ನಮ್ಮ ಮುಂದೆ ಲವ್ ಮ್ಯಾರೇಜು. ಅವಳು ಮದುವೆ ಆಗೋವರೆಗೂ ನಗನಗ್ತಾ ಇದ್ಲು. ಆದರೆ ಅವಳು ಮದುವೆ ಆದ್ಮೇಲೆ ಅವಳ ಮುಖದಲ್ಲಿ ಆ ನಗು ಅನ್ನೋದೇ ಕಾಣಲಿಲ್ಲ. ನಮ್ಮಪ್ಪ ಆದವನು ಒಂದು ದಿನಕ್ಕೂ ಅವಳು ಕಣ್ಣೀರೋಸೋ ಪ್ರಯತ್ನನೇ ಮಾಡಲಿಲ್ಲ. ಅವನ ಕೆಲಸದಲ್ಲಿ ಅವನು ಬ್ಯುಸಿಯಾಗಿದ್ದ. ಕೊನೆಗೆ ಅವಳು ಸತ್ತ ಮೇಲೆ ಗೊತ್ತಾಯ್ತು ಆ ಪ್ರೀತಿ ಬೆಲೆ ಏನು ಅಂತ. ಅವನು ಅವಳ ನೆನಪಲ್ಲೇ ಗೋಳಾಡಿ ಸತ್ತ. ಮುಟ್ಟಾಳ. ನನ್ನನ್ನು ಅನಾಥನನ್ನಾಗಿ ಮಾಡಿ ಆಶ್ರಮದಲ್ಲೇ ಓದಿ ಬೆಳೆಯೋರು ಮಾಡ್ದ. ಆದ್ರೆ ನನ್ನ ಪ್ರೀತಿ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರ್ದು. ಈ ನಿಮ್ ಚೇತು ಕಣ್ಣಲ್ಲಿ ನೀವ್ ಯಾವ್ದೇ ಕಾರಣಕ್ಕೂ ಕಣ್ಣೀರ್ ನೋಡಲ್ಲ. ಅಪ್ಪಿ ತಪ್ಪಿ
ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೆಂಡತಿ ಮುಖದಲ್ಲಿ ನಗುನ ಪ್ರೀತಿಸೋರು ಯಾವತ್ತೂ ತಪ್ಪು ಮಾಡಲ್ಲ. ಸಾರಿ, ಇವತ್ತು ಮೊದಲನೇ ರಾತ್ರಿ ತಪ್ಪು ಮಾಡದೇ ಇರೋಕ್ಕಾಗಲ್ಲ. ಏಯ್, ಪಕ್ಕಾ ಬ್ಯಾಚುಲರ್ ಮನೆ. ನಾಸ್ತಿಕ, ಒಂದ್ ದೇವ್ರ ಫೋಟೋನು ಇಟ್ಟಿಲ್ಲ. ಓಕೆ, ಗುಡ್ ಮಾರ್ನಿಂಗ್ ಶ್ಯಾಮ್. ಗುಡ್ ಮಾರ್ನಿಂಗ್. ಆಗ್ಲೇ 8 ಗಂಟೆ ಆಯ್ತು, ಬೇಗ ರೆಡಿ ಆಗಿ. ರೀ, ನಮಗ್ ನಿನ್ನೆ ತಾನೇ ಮದುವೆ ಆಗಿದೆ ರೀ. ಆಫೀಸಿಗೆ 3 ವಾರ ರಜಾ ಹಾಕಿದ್ದೀನಿ. ರೆಡಿ ಆಗು ಅಂದ್ರೆ ಎಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ಲಿ? ಒಳ್ಳೆ ಗಂಡನ್ ತರ ಈಗ ಆಫೀಸ್ಗೆ ಹೋಗಿ ಬೇಗ ಬನ್ನಿ, ಅದ್ರ ಮಜಾ ನೋಡಿ. ರೀ, ಇವತ್ತು ಆಫೀಸ್ಗೆ ಹೋಗೋದಕ್ಕೆ ಮೂಡಿಲ್ಲ, ಬನ್ರಿ ನೀವು ಮಲ್ಕೊಳ್ಳೋಣ. ಶ್ಯಾಮ್, ಶ್ಯಾಮ್, ಲೀವ್ ಮೀ ಶ್ಯಾಮ್. ಎದಳಿ ಎದಳಿ. ಹಾ ಶ್ಯಾಮ್, ಯು ನಾಟಿ. ಓಕೆ 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 ಬಾಬಾ, ಓಕೆ ಗೋ ಫಾಸ್ಟ್. ಎದ್ದು ಪ್ಲೀಸ್. ಶ್ಯಾಮ್, ಸ್ನಾನ ಮಾಡಿದ್ದೀನಿ. ಏನ್ ಮೇಡಮ್, ಒಂದೇ ದಿನದಲ್ಲಿ ಮನೆಯೆಲ್ಲ ಮ್ಯಾಜಿಕ್ ಮಾಡ್ಬಿಟ್ಟಿದ್ದೀರಾ? ಇನ್ ಮುಂದೆ ಇದು ಬ್ಯಾಚುಲರ್ಸ್ ರೂಮ್ ಅಲ್ಲ, ಸಂಸಾರಸ್ರ ಮನೆ. ಆದ್ರೂ ಇಷ್ಟೆಲ್ಲ ಒಬ್ರೇ ಯಾಕೆ ಮಾಡಕ್ ಹೋದ್ರಿ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಆಯಾ ಬಂದ್ಬಿಡ್ತಾ ಇದ್ರಲ್ಲ. ಬೆಳಿಗ್ಗೆನೆ ಬಂದಿದ್ಲು, ಅವಳಿಗೆ ಸಂಬಳ ಕೊಟ್ಟು ಇನ್ನಿಮ್ ಅಗತ್ಯ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ. ಏನು, ಆಯನ್ ಕಳಿಸ್ಬಿಟ್ರ? ಯಾಕೆ ಮೇಡಮ್? ಶ್ಯಾಮ್, ಮೈ ಡಿಯರ್ ವೈಫ್, ಹೆಂಡತಿ ಪೋಸ್ಟ್ ಅಂದ್ರೆ ಮನೆ ಕೆಲಸ ಮಾಡೋದು, ಅಡಿಗೆ ಕೆಲಸ ಮಾಡೋದು ಅಷ್ಟೇ ಅಲ್ಲ. ಇದನ್ನೆಲ್ಲ ನಾನ್ ಪ್ರೀತಿ ಅನ್ಕೊಂಡಿದೀನಿ, ಕೆಲ್ಸ ಅಂತ ಅಲ್ಲ. ಈಗ ನನಗೆ ಒಂದು ಸಣ್ಣ ಫೇವರ್ ಮಾಡ್ತೀರಾ? ಜಿ ಹುಜೂರ್. ಹಾಗೆ ದಾರಿಲಿ ನನ್ನ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತೀರಾ? ದೇವಸ್ಥಾನಕ್ಕ? ನಮ್ ಹೊಸ ಜೀವನನ ದೇವಸ್ಥಾನಕ್ಕೆ ಹೋಗ್ ಬಂದು ಶುರು ಮಾಡೋಣ ಅಂತ. ಆದ್ರೆ ನಿನ್ ದೇವ್ರನ್ನ ನಾನ್ ನಂಬಲ್ವೇ? ದೇವಸ್ಥಾನಕ್ಕೆ ಡ್ರಾಪ್ ಮಾಡಿ ಅಂತ ಕೇಳಿದ್ದು, ಒಳಗ್ ಬನ್ನಿ ಅಂತಲ್ಲ. ಓ, ಡ್ರೈವರ್ ಕೆಲಸ. ಮೇಡಮ್, ನಿಮ್ ಕೆಲಸ ಸಿನ್ಸಿಯರ್ ಆಗಿ ಮಾಡ್ತೀನಿ. ಒಳ್ಳೆ ಟಿಪ್ಸ್ ಕೊಡ್ತೀರಾ? ಓ, ಟಿಪ್ಸಾ? ಅಡ್ವಾನ್ಸ್ ಆಗಿ ಒಳ್ಳೆ ತಿಂಡಿ ಮಾಡಿದೀನಿ. ಕಮ್, ಬನ್ನಿ ಬನ್ನಿ. ಥ್ಯಾಂಕ್ ಯು ಹಬಿ, ನಾ ಬರ್ತೀನಿ. ಆಚೆದು ಎಷ್ಟೊತ್ತಾಗುತ್ತೆ? ಒಂದ್ 15 ನಿಮಿಷ. ಓಕೆ, ನೀವ್ ಹೊರಡಿ. ಇಲ್ಲ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಕಥೆಯಲ್ಲಿ 2 ಪಾತ್ರಗಳ ಅಥವಾ ಬೇರೆ ಯಾರಾದ್ರೂ ಬರ್ತಾರಾ? ಅಕಸ್ಮಾತ್ ಬಂದ್ರು ಕತೆಗೆ ಸಂಬಂಧಪಡದೆ ಇರೋ ಬೇರೆ ಯಾವ ಪಾತ್ರಗಳ ಬಗ್ಗೆನೂ ಹೇಳ್ಬೇಡಿ. ಸರ್, ಏನ್ ಸರ್, ಮೇಡಮ್ನವ್ರು ಒಬ್ಬರೇ ಒಳಗಡೆ ಹೋದ್ರು, ನೀವು ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ನನ್ನ ಹೆಂಡತಿ ಒಳಗೋದ್ಲು ಅಂತ ನಿಮ್ಗೆ ಹೇಗೆ ಗೊತ್ತು? ಅದಿರ್ಲಿ, ಮೊನ್ನೆ ಹೊಸದಾ ಮದುವೆ ಆದಂಗಿದ್ದೀರಿ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಆಶೀರ್ವಾದ ಕೇಳೋತ್ತಾನೆ ರೀ. ನಿಮಗೆ ಕಣ್ ಕಾಣುತ್ತಾ? ಕಣ್ ಕಾಣಂಗಿದ್ರೆ ಇಲ್ಲೇ ಯಾಕೆ ಸರ್ ಭಿಕ್ಷೆ ಬಿಡ್ತಿದ್ದೆ? ತಮಿಳ್ನಾಡಿಗೆ ಹೋಗ್ಬಿಟ್ಟು ಸೂಪರ್ ಸ್ಟಾರ್ ಆಗ್ಬಿಡ್ತಿದ್ದೆ. ಇದೇನಿದು? ಹ್ಯಾಟು, ಬೂಟು, ಸೂಟು ಚೆನ್ನಾಗಿದೆ ಸರ್ ಡ್ರೆಸ್ಸು. ಈ ಡ್ರೆಸ್ ಏನೋ ಚೆನ್ನಾಗಿದೆ. ನೀವ್ ಈ ರೀತಿ ಕೋಟು, ಸೂಟು, ಹ್ಯಾಟ್ ಎಲ್ಲ ಹಾಕೊಂಡ್ರೆ ಭಿಕ್ಷೆ ಯಾರು ಹಾಕ್ತಾರೆ? ಸರ್, ಭಿಕ್ಷೆ ಮಾಡೋರು ಇದೇ ತರ ಡ್ರೆಸ್ ಹಾಕ್ಬೇಕು ಅಂತ ಕಾನೂನು ಇದೆಯಾ ಸರ್? ಅದು ಈ ಡ್ರೆಸ್ ನಂದಲ್ಲ ಸರ್. ನಿಮ್ಮಂಗೆ ಯಾರೋ ದೇವಸ್ಥಾನಕ್ಕೆ ಬರೋರು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಿ ಮದುವೆ ಮನೆಗೆ ಕರ್ಕೊಂಡೋಗಿ ಈ ಡ್ರೆಸ್ ಹಾಕ್ಸಿ ಆಡ್ಸಿದ್ರು ಸರ್. ಒಳ್ಳೆ ಟಿಪ್ಸು ಸರ್. ಅವತ್ತಿಂದ ಈ ಡ್ರೆಸ್ಸೇ ಬಿಚ್ಚಿಲ್ಲ ಸರ್. ಈ ಡ್ರೆಸ್ ಹಾಕೊಂಡ್ಮೇಲೆ 4 ಆಣಿ 8 ಆಣಿ ಕೊಡ್ತಿದ್ದವರು ₹1 ಬಂದ್ಬಿಟ್ಟವ್ರು ಸರ್. ನೋಡೋದಕ್ಕೆ ಬುದ್ಧಿವಂತರ ತರ ಕಾಣ್ತೀರಾ. ಏನ್ ಓದ್ಕೊಂಡಿದ್ದೀರಾ? ಅಯ್ಯೋ, ನಾವ್ ಏನು ಓದಿ ಏನು ಪ್ರಯೋಜನ ಸರ್. ನಮ್ಮಲ್ಲಿ ಕೆಲವರು PhD MBA ಮಾಡಿದ್ದಾರೆ. ಮಲ್ಟಿನ್ಯಾಷನಲ್ ಕಂಪನಿಯವರು ಅವ್ರನ್ನ ಕರೆದು CEO ಮಾಡಿದಾರ. ಹೋಗ್ಲಿ, ನಿಮ್ಮಂಥವ್ರು ನಮ್ಗೆ ಓಟ್ ಹಾಕಿ CM ಮಾಡಿದ್ದೀರಾ. ಅಪ್ಪ ಅಮ್ಮ ಅಣ್ಣ ತಮ್ಮ? ಅಪ್ಪ ಅಮ್ಮ ಇದ್ದಾರೆ, ಆದರೆ ಇಬ್ರು ಮಾತಾಡಲ್ಲ ಸರ್. ಯಾಕೆ? ಇಬ್ರು ಮೂಗ್ರ? ಅಲ್ಲ ಸರ್, ಫೋಟೋದಲ್ಲಿದ್ದಾರೆ, ಅದಕ್ಕೆ ಹಂಗಂದೆ. ಅಣ್ಣ ತಮ್ಮ? ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಕುರುಡ. ಏನ್ ಮಾಡ್ತಾರೆ?
ಅದು ಅವನು ಫಿಲಿಂ ಡೈರೆಕ್ಟರ್ ಆಗ್ತೀನಿ ಅಂದ್ಬಿಟ್ಟು ಪ್ರಜ್ವಲ್ ಲಾಡ್ಜಲ್ಲಿ ರೂಮ್ ಹಾಕೊಂಡು ಜಗ್ಗೇಶ್ ಅಣ್ಣವ್ರಿಗೆ ಕತೆ ಹೇಳ್ತಾವನು. ಓಹ್ ವೆರಿ ಗುಡ್. ಇದುವರೆಗೂ ಕೂಡ ಯಾರು ಸಿನಿಮಾ ಮಾಡಿಲ್ಲ. ಮಾಡಿದ್ರೆ ಡೆಫಿನೆಟ್ ಆಗಿ ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಬಿಡಿ. ಅಯ್ಯ ಏನ್ ಗಿನ್ನಿಸ್ ಏನೋ ತಗೊಳ್ಳಿ ಸರ್. ಯಾಕೆ ಅಷ್ಟೊಂದು ಬೇಜಾರಾಗ್ತೀರಾ? ಅವ್ನು ತೆಗೆದಿದ್ ಪಿಕ್ಚರ್ ಅವನೇ ನೋಡಕ್ಕಾಗಲ್ವಲ್ಲ. ಅದಿರ್ಲಿ, ನೀವ್ಯಾಕೆ ಸರ್ ದೇವಸ್ಥಾನಕ್ಕೆ ಹೋಗಿಲ್ಲ? ನಾನು ದೇವ್ರು ನಂಬಲ್ಲ. ದೇವರು ಯಾರನ್ನೂ ನಂಬಲ್ಲ ಸರ್, ಆದ್ರೆ ಇಡೀ ಜಗತ್ತೇ ಅವ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದೆ ನೋಡಿ. ದೇವ್ರು ನಂಬ ಮೇಡಮ್ ಗರ್ಭುಡಿಲಿದ್ದಾರೆ, ದೇವ್ರು ನಂಬದೇ ಇರೋ ನೀವು ನನ್ನ ಹತ್ರ ಇದ್ದೀರ. ಶಂಭೋ ಹರ 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 ಶಂಭೋ ಶಂಭೋ. ಮೇಡಮ್ನವ್ರು ಬಂದ್ರು ಅನ್ಸುತ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ದೇವ್ರ ಹತ್ರ ಏನ್ ಕೇಳ್ಕೊಂಡ್ರಿ? ಏನ್ ಕೇಳ್ಬೇಕಿತ್ತು? ಮೇಡಮ್ ಇನ್ನೊಂದ್ಸರಿ ಹೋದ್ರೆ ಅವ್ರ ಹತ್ರ 3 ಕಣ್ಣಿದೆ, ನನಗೊಂದು ಕೊಡಕ್ಕೆ ಹೇಳಿ ಮೇಡಮ್. ಓಕೆ. ನಿಮ್ಮ ಹೊಸ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೋತೀನಿ ಮೇಡಮ್. ನೋಡಿ ನಿಜ ಅಂತೆ. ಅಂದ್ಹಾಗೆ ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ನಾವಿಬ್ರು ಹೊಸದಾಗಿ ಮದುವೆ ಆಗಿದೀವಿ ಅಂತ ನಿಮ್ಗೆ ಗೊತ್ತಾಯ್ತು? ಅದೇನ್ ದೊಡ್ಡ ವಿಚಾರ ಸರ್. ಮೇಡಮ್ನವ್ರು ದೇವಸ್ಥಾನಕ್ಕೆ ಹೋಗೋವಾಗ ಅಷ್ಟು ದೋಸನೆ ಬಂತು, ನೀವು ನನ್ನ ಹತ್ರ ಬಂದಾಗ್ಲೂ ಅಷ್ಟು ದೋಸನೆ ಬಂತು. ಅದಕ್ಕೆ ಹೇಳಿದೆ, ಅದಕ್ಕೇನು ದೊಡ್ಡ ಎಜುಕೇಶನ್ ಬೇಕಾ? ಬರ್ತೀವಿ. ನಮಸ್ಕಾರ ಸರ್, ಒಳ್ಳೇದಾಗ್ಲಿ. ಶ್ಯಾಮ್, ಒಂದ್ ಸ್ವಲ್ಪ ನಿಲ್ಲಿಸ್ತೀರಾ? ಯಾಕೆ? ಇಲ್ಲಿಂದ ಮನೆಗೆ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 15 ನಿಮಿಷ. ಮನೆಯಿಂದ ಆಫೀಸ್ಗೆ ಹೋಗೋದಕ್ಕೆ ಎಷ್ಟು ಟೈಮ್ ಆಗುತ್ತೆ? 25 ನಿಮಿಷ. ಇಲ್ಲಿಂದ ಆಫೀಸ್ಗೆ 15 ನಿಮಿಷ. 25, 15. ಮದುವೆ ಆದ ಮೊದಲನೇ ದಿನಾನೇ ಆಫೀಸಿಗೆ ಲೇಟಾಗಿ ಹೋಗೋದು ನನಗಿಷ್ಟ ಇಲ್ಲ. ನಾನು ಇಲ್ಲಿಂದ ಆಟೋನಲ್ಲಿ ಹೋಗ್ತೀನಿ, ನೀವು ಹೊರಡಿ. ರೀ, 10 ನಿಮಿಷದಲ್ಲಿ ಏನ್ರಿ ಡಿಫ್ರೆನ್ಸ್ ಆಗುತ್ತೆ? ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ, ನೀವು ಹೊರಡಿ, ನಾನು ಆಟೋಲ್ ಹೋಗ್ತೀನಿ. ಆಟೋ. ಚೇತು, ನೋಡಿದ್ರಾ, ಮದ್ವೆ ಆದ ಮೊದಲನೇ ದಿನಾನೇ ಹೆಂಡತಿನ ಅರ್ಧ ದಾರಿಲಿ ಬಿಟ್ಟು ಹೋಗಕ್ ರೆಡಿ ಆಗ್ಬಿಟ್ರಿ. ವಾ, ಏನಮ್ಮ ನೀವು ಹೆಂಗಸರು ಹಾಗೆ ಮಾತಾಡಿದ್ರೆ ಹೀಗಂತೀರಾ, ಹೀಗೆ ಮಾತಾಡಿದ್ರೆ ಹಾಗಂತೀರಾ? ನಾವು ಗಂಡಸರು ನಿಮ್ಮನ್ನ ಹೇಗಮ್ಮ ಅರ್ಥ ಮಾಡ್ಕೊಳ್ಳೋದು? ರೀ, ಸುಮ್ನೆ ತಮಾಷೆಗಂದೆ. ನೀವ್ ಹೊರಡಿ. ಬಾಯ್. ಚೇತು, ಹಾ, ಹುಷಾರು. ಹಲೋ. ಮನೆ ತಲುಪಿದ್ರಾ? ಈಗ ತಾನೇ ಬಂದೆ. ತಲುಪಿದ್ಮೇಲೆ ಫೋನ್ ಮಾಡಿ ಹೇಳ್ಬೇಕು ತಾನೆ? ಶ್ಯಾಮ್, ನಾನೇನ್ ಮಗುನಾ? ನೀವ್ ಕರೆಕ್ಟ್ ಟೈಮ್ಗೆ ಹೋದ್ರ ಆಫೀಸ್ಗೆ? ಇವತ್ತು 5 ನಿಮಿಷ ಮುಂಚೆ ಬಂದೆ. ನನ್ನ ಲೈಫಲ್ಲಿ ಇಷ್ಟೊಂದು ಓವರ್ ಪಂಚಲಾಗಿ ಬಂದಿದ್ದೆ ಇಲ್ಲ, ಅದು ವಿತ್ ಲಂಚ್ ಬಾಕ್ಸ್. ನೌ ಐ ಆಮ್ ಎ ಪರ್ಫೆಕ್ಟ್ ಮ್ಯಾರಿಡ್ ಮ್ಯಾನ್ ವಿತ್ ಲವ್ಲಿ ಪಂಕ್ಚುಯಲ್ ವೈಫ್. ಥ್ಯಾಂಕ್ ಯು. ಸರಿ, ಇವಾಗ ನೀವು ಫೋನ್ ಇಡಿ. ಆಫೀಸ್ ಟೈಮ್, ಲಂಚ್ ಟೈಮಲ್ಲಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಹೇಳಿ. ಚೇತು, ಇವತ್ತು ನೀವು ಉಟ್ಕೊಂಡಿದ್ದ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ. ಸಂಜೆ ನನ್ನ ಮನೆಗೆ ಬರೋವಾಗ ಅದನ್ನ ಉಟ್ಕೊಂಡಿರ್ತೀರಾ ಪ್ಲೀಸ್? ಹೌದಾ? ಓಕೆ, ಸರಿ. ಆಕ್ಚುಲಿ ಇದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಓಕೆ, ಲಂಚ್ ಅವರಲ್ಲಿ ಫೋನ್ ಮಾಡ್ತೀನಿ. ಲವ್ ಯು.